ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 9 ವಚನ 11ರಿಂದ. ಸಂಕೀರ್ತಿಸಿರಿ ಸಿಯೋನಿನಲ್ಲಿ ವಾಸಿಸುವ ಪ್ರಭುವನು, ಪ್ರಕಟಿಸಿರಿ ಜನತೆಗೆ ಆತನ ಮಹತ್ ಕಾರ್ಯಗಳನ್ನು. ರಾಜನ ಉಪಕಾರಗಳನ್ನು ಬೇಕಾದರೆ ನೀನು ಗುಟ್ಟಾಗಿಡು, ಆದರೆ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಮಾತ್ರ ಪ್ರಕಟಪಡಿಸು, ಅವುಗಳನ್ನೆಂದಿಗೂ ಬಚ್ಚಿಡಬೇಡ ಎಂಬುದಾಗಿ. ಇವತ್ತು ರಾಜರು, ಸ್ನೇಹಿತರು, ಬಂಧು ಮಿತ್ರರು ಮಾಡುವ ಒಂದು ಉಪಕಾರಗಳನ್ನು ನಾವು ಬೇಕಾದರೆ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಪಟ್ಟು ಬಚ್ಚಿಡ್ಬಹುದಂತೆ. ಆದರೆ ದೇವರು ಮಾಡಿದ ಉಪಕಾರಗಳನ್ನು, ನಾನು ರೋಗಿಯಾಗಿದ್ದೆ, ರೋಗದಿಂದ ನರಳುತ್ತಿದ್ದೆ, ಆ ಸಮಯದಲ್ಲಿ ಪ್ರಾರ್ಥನೆ ಮೂಲಕ ದೇವರು ನನ್ನನ್ನು ಗುಣಪಡಿಸಿದರು, ಇವತ್ತು ನಾನು ಬದುಕಿರುವುದು ದೇವರ ಕರುಣೆಯಿಂದ, ದೇವರ ಕೃಪೆಯಿಂದ ಎಂದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಸಾಕ್ಷಿಯಾಗಿ ಪರರಿಗೆ ಸಾರುವುದೇ ಆತನ ಮಹತ್ ಕಾರ್ಯಗಳನ್ನು ಪ್ರಕಟಪಡಿಸುವುದಾಗಿದೆ. ರಕ್ತಪಾತ ಲೆಕ್ಕಿಸಿ ಸೇಡು ತೀರಿಸುವಾತ ನಮ್ಮ ದೇವರಿಗಿರುವ ಮತ್ತೊಂದು ಹೆಸರು. ರಕ್ತಪಾತವನ್ನ ಲೆಕ್ಕಕ್ಕೆ ಇಟ್ಟುಕೊಂಡು ಸೇಡು ತೀರಿಸುವಾತ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನೀವಾದರೋ ನಿಮ್ಮ ಶತ್ರುಗಳನ್ನ ಆಶೀರ್ವದಿಸಿರಿ, ಅವರನ್ನ ಕ್ಷಮಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ. ನಮ್ಮ ಕೆಲಸ ಶತ್ರುಗಳನ್ನ ಕ್ಷಮಿಸಿ ಆಶೀರ್ವದಿಸಿ ಪ್ರಾರ್ಥಿಸುವುದು. ದೇವರು ನೀತಿವಂತ ನ್ಯಾಯಾಧಿಪತಿ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ಆತನ ಕೆಲಸ. ನೀನು ಒಳ್ಳೆಯ ಕೆಲಸ ಮಾಡುವುದೇ ಆದರೆ ನಿನಗೆ ಒಳ್ಳೆಯ ಪ್ರತಿಫಲ, ನೀನು ಕೆಟ್ಟ ಕೆಲಸ ಮಾಡಿದ್ದಾದ್ರೆ ನಿನಗೆ ಕೆಟ್ಟ ಪ್ರತಿಫಲ. ರಕ್ತಪಾತ ಲೆಕ್ಕಿಸಿ ಸೇಡು ತೀರಿಸುವಾತ, ದೀನ ದಲಿತರ ಮೊರೆಯನ್ನು ಎಂದಿಗೂ ಮರೆಯನಾತ. ದೀನ ದಲಿತರ ಮೊರೆಯನ್ನು, ಪ್ರಾರ್ಥನೆಯನ್ನು ಎಂದಿಗೂ ಆತ ಮರೆಯುವುದಿಲ್ಲ. ಈ ರಕ್ತಪಾತವನ್ನ ಲೆಕ್ಕಿಸಿ ಸೇಡು ತೀರಿಸಿದ